ನಮಸ್ತೆ ಸರ್, ನನ್ನ ಹೆಸರು ರವಿಕಾಂತ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ವೈಯಕ್ತಿಕವಾಗಿ ಯಾವ ಪ್ರಶ್ನೆಗಳನ್ನು ಕೇಳಲ್ಲ. ದಯವಿಟ್ಟು ಇದೇ ಲಾಸ್ಟ್ ಟೈಮ್ ಇದೇ ಥರ ಆಯಿತು. ನಾನು ಕೇಳ್ತಿರೋದು, ರಾಚಯ್ಯ ಅವರಿದ್ದರು, ಜೆ ಎಸ್ ಪಟೇಲ್ ಅವರಿದ್ದರು, ಎಸ್ ಎಂ ಕೃಷ್ಣ ಅವರಿದ್ದರು, ಅನಂತಕುಮಾರ್ ಅವರಿದ್ದರು. ಅವರೆಲ್ಲ ವೈಯಕ್ತಿಕವಾಗಿ ಅವರಿಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ, ರಾಜಕೀಯವಾಗಿ ಅವರಿಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಒಂದೇ ಒಂದು ಉತ್ತರ ನಾನು ಕೊಟ್ಟು ಅವರು ಅದನ್ನು ಸಮಾಪ್ತಿ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ಲು ಜೆ ಎಸ್ ಪಟೇಲ್ ಅವರು, ಅವ್ರಿಗೆ ಯಾರು ಪರ್ಸ್ನಲಾಗಿ ಪ್ರಶ್ನೆ ಕೇಳಿದಾಗ ಐ ಆಮ್ ಒನ್ಲಿ ಆನ್ಸರಬಲ್ ಟು ಮೈ ವೈಫ್ ಅಂದರು. ಬರೀ ಒಂದೇ ಸಣ್ಣದು. ಅದೇ ರೀತಿ ಇವಾಗಿನ ನೀವಲ್ಲ, ಎಲ್ಲ ರಾಜಕಾರಣಿಗಳಿಗೂ ಕೇಳಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲೆಲ್ಲ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಕೇಳಬೇಕಪ್ಪ ಅನ್ಸೋದು. ಈಗ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಮೈ ಪರ್ಚ್ಕೊಳ್ಳೋಣ, ತಲೆ ಜುಟ್ಟೆಲ್ಲ ಕಿತ್ಕೊಳ್ಳೋಣ ಅನಿಸುತ್ತೆ. ಆ ಪರಿಸ್ಥಿತಿಗೆ ರಾಜಕಾರಣಿಗಳು ಬಂದುಬಿಟ್ಟಿದ್ದಾರಾ? ಅಲ್ಲ, ಒಂದು ನಿಮಿಷ, ನೀವು ಬರೀ ರಾಜಕಾರಣಿಗಳನ್ನು ಬೈಬೇಡಿ, ನ್ಯೂಸ್ ಚಾನಲ್ನವ್ರನ್ನೂ ಬೈರಿ. ನಾನು ಎಲ್ಲರೂ ಸಾಮೂಹಿಕವಾಗಿ. ಅಲ್ಲ, ಒಂದು ನಿಮಿಷ, ಜೆ ಎಚ್ ಪಟೇಲ್ ಇದ್ದಾಗ ನ್ಯೂಸ್ ಚಾನಲ್ಗಳು ಇರಲಿಲ್ಲ ರೀ. ನ್ಯೂಸ್ ಚಾನಲ್ಗಳು ಅವಾಗಿದ್ದಿದ್ರೆ ಜೆ ಎಚ್ ಪಟೇಲ್ ಹಂಗೆ ಅಂತಾರೆ, ನೀವೇನಂತೀರಿ ಅಂತ ದೇವೇಗೌಡರ ಹತ್ರ ಹೋಗಿ ನಾವು ಕೇಳ್ತಿದ್ವಿ. ಅವ್ರು ಹೇಳಿದ್ದನ್ನು ತಗೊಂಬಂದು ಟೆಲಿಕಾಸ್ಟ್ ಮಾಡ್ತಿದ್ವಿ. 24 hours ನ್ಯೂಸ್. ಅಲ್ಲ, ಆಗ ರಾಜಕಾರಣಿಗಳು ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಡು, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ರಾಜಕಾರಣದಲ್ಲಿ ಡಿಸ್ಕೋರ್ಸ್ ಅನ್ನೋದು ಕೆಳ ಹಂತಕ್ಕೆ ಹೋಗಿದೆ, ಅದನ್ನು ಒಪ್ಕೊಳ್ಳೋಣ. ಅದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡುವಾಗ ಬರೀ ರಾಜಕಾರಣಿಗಳನ್ನು ಬ್ಲೇಮ್ ಮಾಡಬಾರ್ದು. ಮಾಧ್ಯಮದವರಾಗಿ ನಮ್ಮ ಜವಾಬ್ದಾರಿ ಕೂಡ ಅದರಲ್ಲಿದೆ. 24 hours ನ್ಯೂಸ್ ಚಾನಲ್ನ ಕಾಲ ಇದು. ಸೊ ಅವ್ರು ಹಂಗಂದ್ರು ನೀವೇನಂತೀರಿ, ಇವ್ರು ಹಿಂಗಂದ್ರು ನೀವೇನಂತೀರಿ. ಒಂದಲ್ಲ ಒಂದು ದಿವಸ ಎಲ್ಲರೂ ಸೇರೋ ನಿರ್ಧಾರ ತೆಗೆದುಕೊಂಡು ಈ ರಿಯಾಕ್ಷನ್ ಜರ್ನಲಿಸಮನ್ನು ನಿಲ್ಲಿಸಬೇಕು ಅನ್ನೋ ನಿರ್ಧಾರ ನಮ್ಮ ಕಡೆಯಿಂದ ಆಗಬೇಕಾಗಿದೆ. ಅದಕ್ಕೆ ಇನ್ನೊಂದು ಉತ್ತರ ಹೇಳ್ತೀನಿ. ಎಸ್ ಅಟಲ್ ಬಿಹಾರಿ ವಾಜಪೇಯಿ ಅವರು, ನೆಹರು ಅವರು ಕೂಡ ಮುಕ್ತ ಕಂಠದಿಂದ ವಾಜಪೇಯಿ ಅವ್ರನ್ನ ಶ್ಲಾಘನೆ ಮಾಡಿದ್ದಿದೆ. ಬಾಂಗ್ಲಾ ಎಲೆಕ್ಷನಲ್ಲಿ ಯುದ್ಧದಲ್ಲಿ ಗೆದ್ದಾದ ನಂತರ ಇಂದಿರಾ ಗಾಂಧಿಯವರ ಬಗ್ಗೆಯೂ ಕೂಡ ವಾಜಪೇಯಿ ಅವರು ಮೆಚ್ಚುಗೆ ಮಾತನಾಡಿದ್ದಿದೆ. 1995ರಲ್ಲಿ UN ಗೆ ಡೆಲಿಗೇಷನ್ ಕಳಿಸ್ಬೇಕಾದ್ರೆ ನರಸಿಂಹರಾವ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಕಳಿಸಿದ್ದು ಇದೆ. ಆದರೆ 95-96 ನಂತರ ನೋಡಿ, ಸಾರ್ವಜನಿಕ ಜೀವನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯಂತಹ ಮುತ್ಸದ್ದಿ ನಾಯಕನಿಗೆ ಮೇರು ವ್ಯಕ್ತಿತ್ವಕ್ಕೆ ಮಧ್ಯಪ್ರದೇಶದಲ್ಲಿ ನಿಂತ್ಕೊಂಡು ಗದ್ದಾರ್ ಅಂತ ಕರೆದಿದ್ದಾರೆ ಹೇಳಿ ಸೋನಿಯಾ ಗಾಂಧಿ. ನರೇಂದ್ರ ಮೋದಿಯವರಿಗೆ ಮೌತ್ಕ ಸೌದಾಗರ್ ಅಂತ ಹೇಳ್ಬಿಟ್ಟು ಸಾವಿನ ವ್ಯಾಪಾರಿ ಅಂತ ಕರೆದಿದ್ದು, ಪರ್ಸನಲಾಗಿ ಅಟ್ಯಾಕ್ ಮಾಡಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ, ಇದೇ ಸೋನಿಯಾ ಗಾಂಧಿಯವರು. ಪರ್ಸನಲ್ ಅಟ್ಯಾಕು ಈ ಹೊಸ ಮಿಲೇನಿಯಮಿಗೆ ಬಂದಾದ ನಂತರ ಪರ್ಸನಲ್ ಅಟ್ಯಾಕು ಇವತ್ತೊಂಥರ ಆರ್ಡರ್ ಆಫ್ ದಿ ಡೇ ಥರ ಆಗೋಗ್ಬಿಟ್ಟಿದೆ. ನೀವು ಈ ಕಡೆ ನೀವು ಬರೀ ಕಲ್ಲು ಬಿಸಾಡಿಕೊಂಡು ಇಲ್ಲಿ ಹಣ್ಣು ಹಾಕೋಕ್ಕಾಗಲ್ಲ, ನಾನು ಹೂಮಳೆನೂ ಸುರಿಸೋಕ್ಕಾಗಲ್ಲ, ಕಲ್ಲು ಬಿಸಾಡಿದಾಗ ಕಲ್ಲೇ ಬಿಸಾಡೋ ಅಂಥದ್ದು. ಇವತ್ತು ರಾಜಕಾರಣದಲ್ಲಿ ವೈಯಕ್ತಿಕ ಮಟ್ಟಕ್ಕೆ ಜಗಳಗಳು ಇಳಿದು ಬಿಟ್ಟಿದ್ದಾವೆ. ನಿಮಗೆ ಜೆ ಎಚ್ ಪಟೇಲ್ರದ್ದು ಹೇಳಿದ್ರಿ. ಜೆ ಎಚ್ ಪಟೇಲ್ರದ್ದು ನಾನು ಕಾಲೇಜಲ್ಲಿದ್ದವನು. ಜೆ ಎಚ್ ಪಟೇಲ್ರನ್ನ ನಾನು ಆ ಕಾಲ ನೋಡಿದ್ದೀನಿ. ಜೆ ಎಚ್ ಪಟೇಲ್ರ ಬಗ್ಗೆ ಏನೇನು ಅಂತ ಇದ್ರು, ಮೀಡಿಯಾದಲ್ಲಿ ಏನಂತ ಇದ್ರು. ನಾನು ನಿಮಗೆ ಇವತ್ತು ಈ ಚಾನೆಲ್ ಮುಖಾಂತರ ಹೇಳಬೇಕು ಅಂತಂದರೆ, ಅವಾಗ ಒಂದು ಮುಖಾಮುಖಿ ಅಂತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಒಬ್ಬರು ಅದ್ರ ಬಗ್ಗೆ ಜೆ ಎಚ್ ಪಟೇಲ್ರಿಗೆ ಇದೇ ಥರ ವೈಯಕ್ತಿಕ ಪ್ರಶ್ನೆಯನ್ನು ಭಾಳ ಸಾರ್ವಜನಿಕವಾಗಿ ಕೇಳಿದಾಗ ಜೆ ಎಚ್ ಪಟೇಲ್ ವಾಪಸ್ ಹೆಂಗೆ ಹೊಡೆದಿದ್ರು ಅಂತ ನನಗೆ ಗೊತ್ತು. ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ, ನಿಮಗೆ ಅದ್ರ ಬಗ್ಗೆ ಅರಿವಿಲ್ಲ, ಆಯಿತಾ? ಅದನ್ನು ನಾನಿವತ್ತು ಎಲ್ಲರೂ ಕೂಡ ಇವತ್ತು ಅವ್ರು ಯಾರೂ ಬದುಕಿಲ್ಲ, ಅವರ ಜೀವನದ ಬಗ್ಗೆ ನಾವು ಹೇಳೋಂಥ ಅಗತ್ಯ ಇಲ್ಲ. ಇವತ್ತು ನೈತಿಕತೆ ಅನ್ನೋದನ್ನು ನಾವು ಕಮಿಷನ್ ತಗೊಳ್ಳೋದಲ್ಲೇ, ಕಾಂಟ್ರಾಕ್ಟಲ್ಲಿ ನಾವು ಇನ್ವಾಲ್ವ್ ಆಗದಲ್ಲೇ, ರಿಯಲ್ ಎಸ್ಟೇಟ್ ದಂಧೆಗಳು ಮಾಡ್ಕೊಳ್ಳೋದಲ್ಲೇ, ನಾವು ಜನಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರೊಳಗಡೆ ನೈತಿಕತೆಯನ್ನು ಹುಡುಕ್ತಾ ಇಲ್ಲ. ಯಾರ್ದೋ ಮನೆ ಬೆಡ್ರೂಮಲ್ಲಿ ಇವತ್ತು ನೈತಿಕತೆಯನ್ನು ಹುಡುಕುವಂಥ ಸ್ಥಿತಿ ಬಂದೋಗಿದೆ. ಹಾಗಾಗಿ ವೈಯಕ್ತಿಕವಾಗಿ ಇವತ್ತು ಎಲ್ಲ ಜಗಳಗಳನ್ನು ಅಲ್ಲಿ ಆ ಹಂತಕ್ಕೆ ಇಳಿಸ್ಕೊಂಡ್ಬಿಟ್ರೆ, ನೀನು ಅಪ್ಪ ಅಣ್ಣ ಅವ್ವ ಅಂತ ನಿಮ್ಮ ಮದ್ದೂರು MLA ಕುಮಾರಸ್ವಾಮಿ ಅವರಿಗೆ ಅಥವಾ ರವೀಂದ್ರ ಶ್ರೀಕಂಠೆ ಅವರಿಗೆ ಏನೇನು ಬೈತಾರೆ ಅಂತ ನಿಮಗೆ ಗೊತ್ತಾ? ನಿಮ್ಮ ಕಾಂಗ್ರೆಸ್ MLA ಕಚಾರಕ ಅಂತೇಳಿ ಹೇಳ್ಬಿಟ್ಟು ಈ ಥರದ್ದೆಲ್ಲ ಪದಗಳನ್ನು ಬಳಸ್ತಾರೆ. ಅವ್ರ ಹಿನ್ನೆಲೆ ಏನು ಅಂತ ಗೊತ್ತೇನ್ರಿ? ನಿಮ್ಮ ಇದರಲ್ಲಿರೋಂಥ ಈ ವೀರೇಂದ್ರ ಪಪ್ಪಿ, ಇವಾಗ ಜೈಲಿಗೆ ಹೋಗಿದಾರಲ್ಲ ವೀರೇಂದ್ರ ಪಪ್ಪಿ, ಇವರೆಲ್ಲರೂ ಯಾವ ಕ್ಯಾಟಗರಿ ಅವರು ಎಲ್ಲಿಂದ ಬಂದರು ಅಂತ ಗೊತ್ತೇನ್ರಿ? ನೀವು ಎಲ್ಲ ಒಂದೇನೋ ಹೇಳ್ತಿರಲ್ಲ, ನಿಮಗೆ ಆ ಪದನ ಬಳಸ್ದಲ್ಲೇ ಹೇಳ್ತೀನಿ ನಿಮಗೆ. ಇವತ್ತು ಅಜಿತ್ ಅವ್ರು ಕರೆಕ್ಟ್ ಹೇಳಿದರು. ಈಗ ನೀವು ಯಾವತ್ತು ರೀ ರಾಜಕಾರಣಕ್ಕೆ ಬರಲಿ? ಪ್ರತಾಪ್ ಸಿಂಹ ಒಬ್ಬ ರೈಟ್ರು ಇವತ್ತು ಬಂದು ನಾನು MP ಆಗಿ 10 ವರ್ಷ ಒಳ್ಳೆ ಕೆಲಸ ಮಾಡಿ ಇವತ್ತು ಜನ ಸಂಪಾದನೆ ಮಾಡ್ಕೊಂಡ್ರಿ. ನನ್ನಂಥವ್ರು ನಿಮ್ಮಂಥವ್ರು ಅಜಿತ್ ಅಂಥವ್ರು ಯಾವಾಗಲೂ ರಾಜಕಾರಣಕ್ಕೆ ಬರೋಕ್ಕಾಗೋದು? ಎಲ್ಲರೂ ಕಾಸು ಮಾಡ್ಕೊಂಡು ಬಂದು ನಾನು 20 ಕೋಟಿ ಹಾಕ್ತೀನಿ, 30 ಕೋಟಿ ಹಾಕ್ತೀನಿ, ಇನ್ವೆಸ್ಟ್ಮೆಂಟು ಅಂತ ಬರ್ತಾರ್ರಿ. ನೀವೊಂದು ತಿಳ್ಕೊಳ್ರಿ, ಇವತ್ತಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ನಡೀತಾ ಇದೆ. ಜನಪ್ರತಿನಿಧಿಗಳು ಯಾರು? ಅಲ್ಲಿರುವಂತಹ ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರೇ ಜನಪ್ರತಿನಿಧಿಗಳಾಗಿದ್ದಾರೆ. ಇಂತಹ ಒಂದು ದರಿದ್ರ ಸ್ಥಿತಿಯಲ್ಲಿ ನಾವಿದ್ದೀವಿ. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಸರ್ಕಾರ ಲಿಕ್ಕರ್ ಮಾಫಿಯಾದ ಕೆಳಗಡೆ ಇತ್ತು. ಅದಾದಮೇಲೆ
ಎಜುಕೇಷನ್ ಮಾಫಿಯಾದ ಕೆಳಗಡೆ ಹೋಯಿತು, ಆನಂತರ ಮೈನಿಂಗ್ ಮಾಫಿಯಾದ ಕೆಳಗಡೆ ಹೋಯಿತು, ಆನಂತರ ಸ್ಯಾಂಡು ಮಾಫಿಯಾದ ಕೆಳಗಡೆ ಹೋಯಿತು. ಇವಾಗ ಮಾಫಿಯಾದವರೇ ಮಾಫಿಯಾ ಕಂಟ್ರೋಲ್ ಮಾಡ್ತಾಯಿತ್ತು ಮನಿ ಪವರಿಂದ, ಶೇರ್ ಮನಿ ಪವರಿಂದ. ಇವತ್ತು ಎಜುಕೇಷನ್ ಮಾಫಿಯಾದಲ್ಲಿ, ಸ್ಯಾಂಡು ಮತ್ತು ಮೈನಿಂಗ್ ಮಾಫಿಯಾದಲ್ಲಿರುವಂಥವ್ರು, ಲಿಕ್ಕರ್ ಮಾಫಿಯಾದಲ್ಲಿರೋ ಪ್ರತಿಯೊಬ್ಬರೂ ಕೂಡ ನಿಮ್ಮ ಸನ್ಮಾನ್ಯ ಶಾಸಕರು, ಸಂಸದರು, ಸಚಿವರಾಗ್ಬಿಟ್ಟಿದ್ದಾರೆ ರೀ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಎಲ್ಲ ಪಾರ್ಟಿ ಪಕ್ಷದಲ್ಲೂ ಇದೆ, ಎಲ್ಲ ಪಾರ್ಟಿ. ಅದಕ್ಕೆ ಹೇಳ್ತಿರೋದು ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅಲ್ಲ ರೀ. ನೀವು ನೋಡಿ, ಉತ್ತರ ಕರ್ನಾಟಕದಲ್ಲಿ ರಾಜಕಾರಣ, ಬೆಂಗಳೂರಿನಲ್ಲಿ ವ್ಯವಹಾರ. ಆಮೇಲೆ ಬೆಂಗಳೂರು ಬಗ್ಗೆ ನಾನು ಹೇಳಬೇಕು ಅಂದರೆ, ಬೆಂಗಳೂರು ಹೆಂಗಾಗಿದೆ ಅಂತಂದರೆ, ಇದಕ್ಕೊಂದು ಓನಿಂಗು ಬಿಲಾಂಗಿಂಗ್ನೆಸ್ ಇಲ್ಲ. ಎಲ್ಲರೂ ಬರೋದಿಲ್ಲಿ ದೋಚಕ್ಕೆ ಬರ್ತಾರೆ ಇಲ್ಲಿ ಅಂಥ ಊರಾಗೋಗ್ಬಿಟ್ಟಿದೆ ಬೆಂಗಳೂರು. ಎಲ್ಲರಿಗೂ ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಬೆಂಗಳೂರಿದೆ. ರಾಜಕಾರಣದ ಮಾತ್ರ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ, ಇನ್ನೊಂದು ಬಳ್ಳಾರಿನಲ್ಲೋ, ರಾಯಚೂರಿನಲ್ಲೋ, ಕಲಬುರಗಿನಲ್ಲೋ ಮಾಡ್ತಾಯಿದ್ದಾರೆ. ಫ್ಯಾಕ್ಟ್ರಿ ಓನರ್ಸ್ ಯಾರಿದ್ದಾರೆ? ಅವರೇ ಇವತ್ತು ಜನಪ್ರತಿನಿಧಿಗಳಾಗಿ ಬೆಂಗಳೂರಿನಲ್ಲಿ ವಾರದಲ್ಲಿ 2 ದಿನ ಅಲ್ಲಿ ಹೋಗಿ ಮುಖ ತೋರಿಸ್ಕೊಂಬರ್ತಾರೆ. ಎಲ್ಲವ್ರಿಗೆ ಎಲ್ಲ ಮಾತಾಡಿದ್ರೆ ಎಲ್ಲರಿಗೂ ಕೂಡ ಒಡೆಯ, ಸಾಹುಕಾರ, ಶ್ರೀಮಂತ, ನಾಯಕ ಅಂತ ಅಂದ್ಕೊಂಡಿರ್ತಾರೆ. ನಮ್ಮ ಜನ ಸ್ಥಿತಿ ಹಿಂಗೆ ಬಂದೋಗಿದೆ. ಇಂಥವ್ರನ್ನೇ ನೀವು ಇವತ್ತು ಅವ್ರು 10 ಆಂಬುಲೆನ್ಸ್ ಬಿಟ್ಬಿಟ್ರು ಅಂತ ತಿಳ್ಕೊಳ್ಳಿ. ಅವ್ರನ್ನ ಏನೋ ಒಂದು RO ಪ್ಲಾಂಟ್ ಹಾಕಿದ ಅಂತ ತಿಳ್ಕೊಳ್ಳಿ, ಜನ ಸೇವೆ ಮಾಡ್ದ ರೀ. ನಾನು ನಿಮಗೊಂದು ಮಾತು ಹೇಳ್ತೀನಿ. ಮೈಸೂರಿನಲ್ಲಿ ಪಿರಿಯಾಪಟ್ಟಣಕ್ಕೆ 239 ಕೋಟಿ ರೂಪಾಯಿ ಜಲಜೀವನ್ ಮಿಷನಲ್ಲಿ ತೊಗೊಂಡಿದ್ದು. ಪ್ರತಿಯೊಂದು ಮನೆಗೂ 303 ಗ್ರಾಮಕ್ಕೆ ಟ್ಯಾಪ್ಡ್ ವಾಟರ್ ಕೊಡ್ತಾಯಿದ್ದೀನಿ. ಹುಣಸೂರಿಗೆ 213 ಕೋಟಿ ರೂಪಾಯಿ ತೊಗೊಂಡೋಗಿದ್ದೀನಿ. 294 ಜನವಸತಿ ಕೇಂದ್ರಗಳಿಗೆ ಟ್ಯಾಪ್ಡ್ ವಾಟರ್ ಕೊಡಿಸ್ತಾ ಇದ್ದೀನಿ. ಅಮೃತ್ ಯೋಜನೆಯಲ್ಲಿ ದುಡ್ಡು ತೊಗೊಂಡು ಇವತ್ತು ಮೈಸೂರಿನಲ್ಲಿ ಕುಡಿಯೋ ನೀರು ಬರ್ತಾಯಿದೆ. ಇವತ್ತು ಹಳೆ ಉಂಡವಾಡಿಗೆ 250 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ. ಇವತ್ತು ನಾನು RO ಪ್ಲಾಂಟ್ ಹಾಕ್ಸ್ದಲ್ಲೇ ಇರ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ತಿರ್ಸಿದ್ರೆ ನೀರು ಬರೋ ಥರ ಮಾಡಿದ್ದೀನಿ. ಇದು ನಾನು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು, ನನ್ನಂಥವನು ಊರಿನಲ್ಲಿ ಹಾಲು ಹಾಕ್ಕೊಂಡು ಹೋಟ್ಲಿಗೆ ಹಾಲು ಹಾಕ್ತಿದ್ದಾನೆ. ಇವತ್ತು ನಾನು ಸಂಸದನಾಗಿದ್ದು ಕಾರಣಕ್ಕೋಸ್ಕರವಾಗಿ ಈ ಕೆಲಸವನ್ನು ಮಾಡಿದ್ದೀನಿ. ಅದರ ಬದಲು ಎಲ್ಲ ದುಡ್ಡು ಮಾಡಿದರೆ ನಾವು ಊರಲ್ಲೆಲ್ಲ ಬಸ್ ಸ್ಟ್ಯಾಂಡಿಗೆಲ್ಲ MP ಗಳದ್ದು MLAಗಳದ್ದು ಅವರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಬೋರ್ಡ್ ಹಾಕೊಂಡ್ಬಿಡ್ತಾರೆ. ಅಲ್ಲಿ ಅವ್ರು ರಾಜಕಾರಣ ಮಾಡ್ತಿರ್ತಾರೆ. ಈ ರಾಜಕಾರಣ ಬೇಡ ರೀ. ನಿಮ್ಮಂಥವ್ರು ಬರಬೇಕು, ನಮ್ಮಂಥವ್ರು ಬೇಕು, ಅಜಿತ್ ಅಂತವ್ರು ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.